ನ್ಯೂಸ್ 18 ಮಂಡ್ಯ ಜಿಲ್ಲಾ ವರದಿಗಾರ ಸುನೀಲ್ ಕುಮಾರ್ ಅವರಿಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಪತ್ರಿಕೋದ್ಯಮದಲ್ಲಿ ಉತ್ತಮ ಸೇವೆಯನ್ನು ಗುರುತಿಸಿ ಮಂಡ್ಯ ಜಿಲ್ಲಾಡಳಿತ ಈ ಪ್ರಶಸ್ತಿ ನೀಡಿದೆ. ಸರ್ ಎಂವಿ ಕ್ರೀಡಾಂಗಣದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ, ಶಾಸಕ ಗಣಿಗ ರವಿಕುಮಾರ್, ಡಿಸಿ ಡಾಕ್ಟರ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಕೂಡ ಧನ್ಯವಾದಗಳು. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅತ್ಯುತ್ತಮ ಮಾಧ್ಯಮ ಸೇವೆಗೆ ನ್ಯೂಸ್ 18 ಕನ್ನಡದ ಜಿಲ್ಲಾ ವರದಿಗಾರ ಎಟಿ ವೆಂಕಟೇಶ್ ಪ್ರಭುಗೆ ಚನ್ನಪಟ್ಟಣ ತಾಲೂಕು ಆಡಳಿತ 70ನೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಗಿರೀಶ್ ಸೇರಿದಂತೆ ಚುನಾಯಿತ ಜನಪ್ರತಿನಿಧಿಗಳು ಸೇರಿದಂತೆ ಕನ್ನಡ ಪರ ಹೋರಾಟಗಾರರು ಸಹ ಉಪಸ್ಥಿತಿ ಇದ್ದರು. ಮುಂಬೈನಲ್ಲಿ ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯ ನಡೆಯಲಿದೆ. ಇನ್ನೇನು ಕೆಲವೇ ನಿಮಿಷಗಳು ಇವೆ. ಭಾರತದ ಮಹಿಳಾ ತಂಡ ಸೌತ್ ಆಫ್ರಿಕಾ ತಂಡವನ್ನು ಎದುರಿಸುತ್ತಾ ಇದೆ. ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಫೈನಲ್ ಫೈಟ್ ನಡೆಯಲಿದ್ದು ಈಗಾಗಲೇ ಅಭಿಮಾನಿಗಳು ಕ್ರೀಡಾಂಗಣದತ್ತ ಆಗಮಿಸಿದ್ದಾರೆ. ಎರಡು ತಂಡಗಳು ಚೊಚ್ಚಲ ವಿಶ್ವಕಪ್ ಗೆಲ್ಲುವ ತವಕದಲ್ಲಿದ್ದು ವಿಶ್ವಕಪ್ಗಾಗಿ ಹರ್ಮನ್ಪ್ರೀತ್ ಮತ್ತು ಲಾರಾ ಪಡೆ ಹಣಾಹಣಿ ನಡೆಸಲಿದೆ. ಇಂದಿನ ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಮಳೆಯ ಭೀತಿ ಇದ್ದು ಗೆಲ್ಲುವ ತಂಡಕ್ಕೆ ಐಸಿಸಿಯಿಂದ 40 ಕೋಟಿ ಬಹುಮಾನ ನೀಡಲಿದೆ. ಭಾರತ ತಂಡ ಏನಾದರೂ ಗೆದ್ರೆ ಬಿಸಿಸಿಐ ಕಡೆಯಿಂದ 125 ಕೋಟಿ ರೂಪಾಯಿ ಬಹುಮಾನ ಘೋಷಣೆ ಮಾಡಿದೆ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಚಿಣ್ಣರು ಶುಭ ಹಾರೈಸಿದ್ದಾರೆ. ಬೆಂಗಳೂರಿನ ಬಸವನಗುಡಿಯ ಎಪಿಎಸ್ ಕಾಲೇಜು ಮೈದಾನದ ಕ್ರಿಕೆಟ್ ಕಲಿಯುತ್ತಿರುವಂತಹ ಚಿಣ್ಣರು ಶುಭ ಕೋರಿರುವಂಥದ್ದು. ಮಹಿಳೆಯರ ತಂಡಕ್ಕೂ ಅಷ್ಟೇ ಬೆಂಬಲವಿರುತ್ತೆ, ನಮ್ಮ ತಂಡ ಗೆಲ್ಲಲಿ ಅಂತ ಶುಭಾಶಯ ಕೋರಿದ್ರು. ನನ್ನ ಫೇವ್ರೆಟ್ ಕ್ರಿಕೆಟರ್ ಸ್ಮೃತಿ ಮಂದಣ್ಣ. ನಂಗೆ ಅನ್ಸುತ್ತೆ ಅವ್ರು ಚೆನ್ನಾಗಿ ಹೊಡಿತಾರೆ, ಮ್ಯಾಚ್ನ ವಿನ್ ಮಾಡಿಸ್ತಾರೆ. ನನ್ನ ಫೇವ್ರೆಟ್ ಕ್ರಿಕೆಟರ್ ಸ್ಮೃತಿ ಮಂದಣ್ಣ. ಆಮೇಲೆ ಅವ್ರು ಆಡ್ತಾರೆ, ಚೆನ್ನಾಗಿ ಆಡ್ತಾರೆ, ಟೀಮ್ನಾಗ ಪಕ್ಕ ಗೆಲ್ಲಿಸ್ತಾರೆ ಅಂತ ನಂಬಿಕೆ ಇದೆ. ಜಮೀಮಾನು ಆಡ್ತಾರೆ, ಆಮೇಲೆ ಹರ್ಮನ್ ಪ್ರೀತು, ಆಮೇಲೆ ಸ್ಮೃತಿ ಮಂದಣ್ಣ ಇವರೆಲ್ಲ ಟೀಮ್ನಾಗ ಗೆಲ್ಲಿಸ್ತಾರೆ ಅಂತ. ಜಮೀಮಾ 50 ಹೊಡೆದ್ರೆ ಅದು ತುಂಬ ಹೈಲೈಟ್ ಆಗುತ್ತೆ. ಸ್ಮೃತಿ 50 ಹೊಡೆಯೋದಲ್ಲ, ಸೆಂಚುರಿನೇ ಹೊಡಿಬೇಕು ಅವಳು. ನಾನು ಮಹಿಳಾ ವರ್ಲ್ಡ್ ಕಪ್ ಹಣಾಹಣಿಯಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಭಾರತದ ವನಿತೆಯರು ಗೆದ್ದು ಬೀಗಲಿ ಅಂತ ಹುಬ್ಬಳ್ಳಿಯಲ್ಲಿ ಶುಭಾಶಯ ಕೋರಿದ್ದಾರೆ. ಫೈನಲ್ನಲ್ಲಿ ರೋಚಕ ಹಣಾಹಣಿ ನಿರೀಕ್ಷೆ ಮಾಡಿದ್ದು ಇದುವರೆಗೂ ಉತ್ತಮ ಪ್ರದರ್ಶನ ನೀಡಿರೋ ಭಾರತ ತಂಡದ ವನಿತೆಯರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಭಾರತ ಸದೃಢವಾಗಿದೆ. ಭಾರತ ತಂಡ ಉತ್ತಮ ಪ್ರದರ್ಶನ ನೀಡುತ್ತಾ ಬಂದಿದ್ದು ಸೆಮಿಫೈನಲ್ ರೀತಿಯಲ್ಲೇ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಮಣಿಸಲಿದೆ ಅಂತ ಆಶಯ ವ್ಯಕ್ತಪಡಿಸಿದ್ದಾರೆ. ಪ್ರೀತಿ ಮಂದನ ಮತ್ತು ಸರ್ ಸಫಲಿ ವರ್ಮ ಒಳ್ಳೆ ಸ್ಟಾರ್ಟ್ ಕೊಡ್ಬೇಕು ಸರ್. ಸ್ಟಾರ್ಟಿಂಗ್ ಮತ್ತು ಬೇರೆ ಬ್ಯಾಟ್ಸ್ಮನಿಗೆ ಬಂದು ಹೆಲ್ಪ್ ಮಾಡ್ಬೇಕು ಸರ್. ವಿಕೆಟ್ಸ್ ಕೊಡಬಾರ್ದು ಸರ್. ಬಾಲಿಂಗಲ್ಲಿ ಟೈಟ್ ಬಾಲಿಂಗ್ ಮಾಡ್ಬೇಕು ಸರ್. ಡೆಪ್ತ್ ಅವರೆಲ್ಲ